ನಮಸ್ಕಾರ. ರಂಗಗುಡಿಸಲು ಮಕ್ಕಳ ರಂಗವೇದಿಕೆ ಹಾಗೂ 26ನೇ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ರೂಪಾ, ತಂದೆ ಚಂದ್ರಪ್ಪ. ಸರ್ಕಾರಿ ಪ್ರೌಢಶಾಲೆ ಭೀಮನಹಳ್ಳಿ, ತಾಲೂಕು ಚಿತ್ತಾಪುರ ಜಿಲ್ಲೆ ಕಲಬುರಗಿಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸೂರ್ಯನಿಲ್ಲದೆ ಹಗಲಿಲ್ಲ, ದೀಪವಿಲ್ಲದೆ ಬೆಳಕಿಲ್ಲ, ಸಕಲವಿಲ್ಲದ ನಿಷ್ಕಲವ ಕಾಣಬಾರದು, ಮಹಾಗನ ನಿರಾಳ ಪರಶಿವನಿಂದ ಲಿಂಗವು ತೋರಿತು, ಉರಿಲಿಂಗ ಪೆದ್ದಿಪಿಯ ವಿಶ್ವೇಶ್ವರ ಎಂದು ಹೇಳುತ್ತಾ ನಿಮ್ಮ ಅನಿಸಿಕೆಗಳೇ ಈ ಸರಣಿಯ ಮುಖ್ಯ ಅತಿಥಿಗಳ ಮಾತಾಗಿರುತ್ತವೆ ಎಂದು ಹೇಳುತ್ತಾ ಮುಂದಿನ ಕಾರ್ಯಕ್ರಮ ಕತೆ. ಈ ಕಥೆಯನ್ನು ಹೇಳಲು 9ನೇ ತರಗತಿಯ ಶರಣಪ್ಪ ಮೋಸ ಹೋದ ಅಣ್ಣ ಎಂಬ ಶೀರ್ಷಿಕೆಯನ್ನು ಇಟ್ಟುಕೊಂಡು ಕತೆ ಹೇಳಲು ಬರುತ್ತಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ವತಿಯಿಂದ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರಣಪ್ಪ, ನನ್ನ ತಂದೆ ಹೆಸರು ಮಹಾದೇವಪ್ಪ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಕಥೆಯ ಶೀರ್ಷಿಕೆ ಮೋಸ ಹೋದ ಅಣ್ಣ. ಒಂದೂರಾಗ ಒಬ್ಬ ರೈತ ಇರ್ತಾನೆ. ಆ ರೈತಗ 2 ಮಕ್ಳು ಇರ್ತಾರ. ಆ ಒಬ್ಬನ ಹೆಸರು ಲಕ್ಷ್ಮೀಕಾಂತ. ಏನ್ ಹೇಳ್ರಿ, ಒಬ್ಬನ ಹೆಸರ ಲಕ್ಷ್ಮೀಕಾಂತ, ಇನ್ನೊಬ್ಬನ ಹೆಸರ ಶ್ರೀಮಂತ. ಲಕ್ಷ್ಮೀಕಾಂತ ಶ್ರೀಮಂತ ಏನಿರ್ತಾರ, ಬಡತನದಾಗಿರ್ತಾರ ಬಾಳ. ಅವ್ರು ಬಡತನದಾಗಿರ್ತಾರ. ಅವ್ರ ಅಪ್ಪ ವ್ಯವಸಾಯ ಮಾಡ್ತಿರ್ತಾನ. ಆಯ್ತು, ಶ್ರೀಮಂತ ಏನ್ ಮಾಡ್ತಾನ, ದುಡಿಯಕ್ ಹೋತಾನ. ಆಯ್ತು, ಲಕ್ಷ್ಮೀಕಾಂತ ಮನೆಗೆ ತಿಂದು ಮಜಾ ಮಾಡ್ತಾ ಇರ್ತಾನ. ಆಯ್ತು, ಒಂದಿನ ಅವ್ರ ಅಪ್ಪ ಅವ್ರ ಶ್ರೀಮಂತ ದುಡ್ದು ಶ್ರೀಮಂತರಾಗ್ತಾರ ಅವ್ರು. ಆಯ್ತು, ಒಂದಿನ ಏನಾಗ್ತದ, ಅವ್ರಿಬ್ಬರು ಮದುವೆ ಆಗ್ತದ. ಮದುವೆ ಆದ್ಮೇಲೆ ಹೆಂಗದ್ರ ಪಾಲ ಕೊಡ್ಲೇಬೇಕ. ಅವ್ರ ಅಪ್ಪ ಪಾಲ ಕೊಡ್ತಾನೆ. ಅದಕ್ಕೆ ಲಕ್ಷ್ಮೀಕಾಂತಗ ಒಂದು ಹೊಲ ಮತ್ತ ಒಂದು ತೆಂಗಿನ ಗಿಡ ಬರ್ತದ. ಆಯ್ತು, ಶ್ರೀಮಂತಿಗೆ ಏನ್ ಬರ್ತದ ಅಂದ್ರೆ ಬರೀ ಒಂದು ಹೊಲ ಬರ್ತದ. ಆ ಹೊಲ ಏನಂದ್ರ ಇವನ್ ಹೆಸರಿಗೆ ಬರಿಬೇಕಂತ ಅವ್ರ ಅಪ್ಪ ಸಾಕಷ್ಟು ಬಡತನದಾಗಿದ್ದ ಕೇಸಿಂದ ಒದ್ದಾಡ್ತಿರ್ತಾರ ನೋಡ್ರಿ. ಅವ್ರು ಒದ್ದಾಡಿ ಬಾಳ ಪ್ರಯತ್ನ ಪಡ್ತಾನ. ಆ ಎಂತಿಂತೂ ಅವ್ರಿಬ್ರು ನಡು ಅವ್ರಿಬ್ರಿಗೆ ಹೊಲ ಆಗ್ತದ. ಲಕ್ಷ್ಮೀಕಾಂತಗ 2 ತೆಂಗಿನ ಗಿಡ ಬರ್ತಾವ. ಆಯ್ತು, ಶ್ರೀಮಂತಗ ಒಂದು ಹೊಲ ಅಷ್ಟೇ ಬರ್ತದ. ಆಯ್ತು, ಮತ್ತ ಅವ್ರಿಬ್ರು ಮನಿ ಅದೇ ಹೊಲ್ದಾಗ ಕಟ್ತಾರ. ಅದೇ ಹೊಲ್ದಾಗ ಕಟ್ಟಿ ಕೇಸಿಂದ ಆ ಹೊಲ ಎಲ್ಲ ಮುಚ್ಚಿ ಅದೇ ಮನಿ ಕಟ್ಟಿ ಶ್ರೀಮಂತ ಒಂದು ಬಗಲಾಗೆ ಮನಿ ಕಟ್ತಾನ. ಇದು ತೆಂಗಿನ ಗಿಡದ ಒಂದಿನ ಏನಾಗ್ತದ ಅಂದ್ರ, ಇದು ಲಕ್ಷ್ಮೀಕಾಂತ್ ತೆಂಗಿನ ಗಿಡ ಶ್ರೀಮಂತನ ಮನಿ ಮುಂದೆ ಹೋಗಿ ಬೀಳ್ತದ ಕಾಯಿ. ಆಯ್ತು, ಆ ಕಾಯಿ ಏನ್ ಮಾಡ್ತಾನ, ಅವ್ನು ಶ್ರೀಮಂತನ ಹೆಂಡತಿಗೆ ಹೇಳ್ತಾನ, ಹೋಗಿ ಇದ್ರೊಳಗೇನು ನೀರ್ ತಗೊಂಬ ಅಂತ ಹೇಳ್ತಾನ. ಅದ್ರೊಳಗ ನೀರಿರಲ್ಲ, ಬಂಗಾರ ಇರ್ತದ. ಏನ್ರಿ, ಬಂಗಾರ ಇರ್ತದ. ಆಯ್ತು, ಆ ಬಂಗಾರ ಏನ್ ಮಾಡ್ತಾಳ, ಅವ್ರ ಹೆಂಡತಿ ಹೇಳಲ್ಲ. ರೀ ಇಲ್ಲಿ ಬನ್ನಿ ಅಂತ ಹೇಳ್ತಾರೆ. ಏನಂತ ಕೇಳಿದಾಗ, ಇದ್ರೊಳಗಡೆ ನೀರಿಲ್ಲ ರೀ, ಬಂಗಾರ ಇದೆ ಅಂತ ಹೇಳ್ತಾರೆ. ಆಯ್ತು, ಬಂಗಾರ ಇದೆ ಅಂದ್ರ ಪಲೆ ಆಯ್ತು, ನಾವ್ ಹೆಂಗ ಶ್ರೀಮಂತರಾಗವ, ನಮ್ಮ ಅಣ್ಣಗ್ ಗೊತ್ತಿಲ್ದಾರ ಮಾಡಮ್ಮ ಅಂತ ಹೇಳ್ತಾನೆ. ಆಯ್ತು, ಲಕ್ಷ್ಮೀಕಾಂತ್ ಹೋಗಿ ಹೇಳ್ತಾನ ಮಾರನೇ ದಿನ, ಅಣ್ಣ ನೀ ಏನ್ ಟೆನ್ಷನ್ ತಗೋಬೇಡ, ಇದೆಲ್ಲ ನಾನೇ ಮಾಡ್ಕೊಂಬರ್ತೀನಿ, ಇದ್ರ ಬಂದ ದುಡ್ಡೆಲ್ಲ ನಿನ್ಗೆ ಕೊಡ್ತೀನಿ ಅಂತ ಹೇಳಿ ಕೇಸಿಂದ ಲಕ್ಷ್ಮೀಕಾಂತ್ ನಂಬಿಸ್ಬಿಡ್ತಾನೆ. ಆಯ್ತು, ನಂಬಿಸ್ಕೇಸಿಂದ ಎಲ್ಲ ದಿನಾಲು ತೆಂಗಿನಕಾಯಿ ಒಯ್ದು ಕೇಸಿಂದ ನೀರ್ ತರ್ತಾನೆ. ಅದ್ರೊಳಗೆ ಮಾರಿ ನೀರ್ ಮಾರಿ ಅದು ಬಂಗಾರ ತರ್ತಾನೆ. ನೀರ್ ಅದ್ರ ಮಾರಲ್ರಿ, ಅವ್ ಮನೆಗೆ ಹೊಡೆದ ಕೇಸಿಂದ ಹೊಲದ ಬಲಿ ಹೋಗಿ ಕೇಸಿಂದ ಹಾಕಿ ಬರ್ತಾನೆ. ಬೇರೆ ರೋದ್ ಬಲಿ ಹೋಗಿ ಹಾಕಿ ಬಂದ್ರಪ್ಪ ಅಣ್ಣಗೊಂದಿನ ಅದಿದ್ ಬರ್ತದ, ನೀರ್ ಅಡಿಕೆ ಆಗ್ತದ. ಆಯ್ತು, ನೀರ್ ಅಡಿಕೆ ಆದಾಗ ಹೋತಾನ ಅಣ್ಣ ನೀರ್ ಕುಡಿಯಕಂತ. ಮನೆಗ ನೀರ್ ತುಂಬಿರಲ್ಲ ಅವ್ರ ಹೆಂಡತಿ. ಹೋಗಿ ತೆಂಗಿನ ಗಿಡದ ಬುಡ ಕೊಡ್ತಾನ. ಒಂದು ತೆಂಗಿನ ಗಿಡ ತುಕ್ಕಂತ ಉಚ್ಕೊಂಡ್ಬಿಡ್ತದ. ಆಯ್ತು, ಉಚ್ಕೊಂಬಿದ್ದು ತೆಂಗಿನ ಗಿಡ ನೀರ್ ಕಾಯಿ ತಗೊಂಡ್ ಕೇಸಿನ ಅವ್ರ ಹೆಂಡತಿ ಕೊಡ್ತಾನ. ಕೊಟ್ರ ಪಲೆ ಇದ್ರೊಳಗಿನ ಹೋಗಿ ನೀರ್ ತಗೊಂಬ ಅಂತ ಹೇಳ್ತಾರ. ಅವ್ನ್ ತರಕ್ ಹೋದಾಗ ಅದು ರೀ ಇಲ್ಲಿ ಬನ್ನಿ ಅಂತ ಹೇಳ್ತಾರ. ಇದ್ರೊಳಗಡೆ ನೀರಿಲ್ಲ, ಬಂಗಾರ ಇದೆ, ಅದಕ್ಕೆ ನಾವು ಶ್ರೀಮಂತರಾಗೋಣ ಅಂತ ಹೇಳ್ತಾರೆ. ಆಯ್ತು, ಅಣ್ಣಗೆ ತಮಗೆ ಹೇಳ್ತಾನ, ತಮ್ಮ ನೀ ಏನ್ ಟೆನ್ಷನ್ ತಗೋಬೇಡ, ನಾನೇ ಮಾಡ್ತೀನಿ ಅಂತ ಹೇಳ್ತಾನ. ಆಯ್ತು, ತಮ್ಮ ಇಲ್ಲ ನಾನ್ ಮಾಡ್ತೀನಿ ನೀನ್ ಮಾಡ್ತೀನಿ ಅಂತ ಜಗಳ ಆಗ್ತದ. ಆಯ್ತು, ಫಸ್ಟಿಗೆ ಅಣ್ಣ ಮೋಸ ಹೋಗಿರ್ತಾನ. ಆಯ್ತು, ತಮ್ಮ ಶ್ರೀಮಂತ ಆಗಿರ್ತಾನ. ಆಯ್ತು, ಅವೆರಡು ಗಿಡ ಕಡ್ದು ಬಿಡ್ತಾರ. ಆಯ್ತು, ಅಲ್ಲಿಗೆ ಧನ್ಯವಾದಗಳು. ಅದ್ಭುತವಾಗಿ ಮೋಸ ಹೋದ ಅಣ್ಣ ಎಂಬ ಕಥೆಯನ್ನು ಹೇಳಿರ್ತಕ್ಕಂಥ
ಶರಣಪ್ಪ ಅವರಿಗೆ ನಮ್ಮೆಲ್ಲರ ವತಿಯಿಂದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಕವನ. ಸ್ನೇಹ ಎಂಬ ಶೀರ್ಷಿಕೆಯನ್ನು ಇಟ್ಟುಕೊಂಡು ಕವನ ಹೇಳಲು ಬರುತ್ತಿದ್ದಾರೆ 9ನೇ ತರಗತಿಯ ಈರಮ್ಮ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಗೆಳತನ. ಭೂಮಿ ಎಂಬ 2 ಅಕ್ಷರದಲ್ಲಿ ಹುಟ್ಟಿ, ಜೀವ ಎಂಬ 2 ಅಕ್ಷರಗಳನ್ನು ಪಡೆದು, ವಿದ್ಯೆ ಎಂಬ 2 ಅಕ್ಷರಗಳನ್ನು ಕಲಿತು, ಸಾವು ಎಂಬ 2 ಅಕ್ಷರಗಳನ್ನು ಬರುವವರೆಗೂ ಸ್ನೇಹ ಎಂಬ 2 ಅಕ್ಷರಗಳನ್ನು ಮರೆಯಬೇಡ. ಅದ್ಭುತವಾಗಿ ಸ್ನೇಹದ ಬಗ್ಗೆ ಕವನವನ್ನು ಹೇಳಿಕೊಟ್ಟಿರ್ತಕ್ಕಂಥ ಈರಮ್ಮ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಕೃತಿಕಾರರ ಪರಿಚಯ. ಈ ಕೃತಿಕಾರರ ಪರಿಚಯವನ್ನು ಹೇಳಲು 9ನೇ ತರಗತಿಯ ರಮ್ಯ ಅವರು ಆಗಮಿಸಲಿದ್ದಾರೆ. MV ಪರಮೇಶ್ವರ್ ಭಟ್ ಅವರ ಬಗ್ಗೆ ಪರಿಚಯವನ್ನು ತಿಳಿಸಲು ಬರುತ್ತಿದ್ದಾರೆ. ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಕೃತಿಕಾರರ ಪರಿಚಯ. ಲೇಖಕರು SV ಪರಮೇಶ್ವರ ಭಟ್. ಇವರು ಸಾಮಾನ್ಯ ಶಕ 1914 ಫೆಬ್ರವರಿ 8ರಂದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಜನಿಸಿದರು. ಇವರು ಮಂಗಳೂರು ಮತ್ತು ಮೈಸೂರಿನಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಅಷ್ಟೇ ಅಲ್ಲದೆ ಶ್ರೇಷ್ಠ ಕವಿ ಎಂದು ಖ್ಯಾತರಾಗಿದ್ದರು. ಇವರು ಕನ್ನಡದಲ್ಲಿ ಹಲವಾರು ಕೃತಿಗಳು ಬರೆದರು. ಅವುಗಳೆಂದರೆ ಇಂದ್ರಚಾಪ, ರಾಗಿಣಿ, ಸುರೆವನ್ನೆ, ಉಪ್ಪು ಕಡಲು. ಇವರ ಮುಖ್ಯವಾದ ಕೃತಿ ಎಂದರೆ ಹೇಮಂತ. ಇವರ ಕವನ ಸಂಕಲನ ಗಗನಚುಕ್ಕಿ. ಅಷ್ಟೇ ಅಲ್ಲದೆ ಇವರಿಗೆ ಪ್ರಶಸ್ತಿ ಬಿರುದುಗಳೆಂದರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತು ಸದಸ್ಯನಾಗಿ ಸೇವೆ ಸಲ್ಲಿಸಿದ್ದರು. ಇಷ್ಟೇ ಅಲ್ಲದೆ ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ದೊರೆತಿವೆ. ಧನ್ಯವಾದಗಳು. ಅದ್ಭುತವಾಗಿ MV ಪರಮೇಶ್ವರ್ ಭಟ್ ಅವರ ಪರಿಚಯವನ್ನು, ಅವರ ಜೀವನ ಚರಿತ್ರೆಯನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ರಮ್ಯ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನೋಡಿದ್ರಲ್ಲ ಗೆಳೆಯರೆ, ನಮ್ಮ ಅತಿಥಿಗಳು ಎಷ್ಟೊಂದು ವಿಶೇಷ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಮ್ಮ ಅತಿಥಿಗಳಿಗೆ ಒಂದು ನೆನಪಿನ ಕಾಣಿಕೆ. NP ಶಂಕರನಾರಾಯಣ ರಾವ್ ಅವರು ಬರೆದಿರುವಂತಹ ಸ್ವಾತಂತ್ರ್ಯ ಗಂಗೆಯ 1000 ತರುಗಳು ಎಂಬ ಪುಸ್ತಕವನ್ನ ಶರಣಪ್ಪ ಅವರಿಗೆ ಕೊಡುತ್ತಿದ್ದೇವೆ. ಧನ್ಯವಾದಗಳು. ಓಶೋ ಅವರು ಬರೆದಿರುವಂತಹ ಶಿಕ್ಷಣದಲ್ಲಿ ಕ್ರಾಂತಿ ಎಂಬ ಪುಸ್ತಕವನ್ನ ಈರಮ್ಮ ಅವರಿಗೆ ಕೊಡುತ್ತಿದ್ದೇವೆ. ಧನ್ಯವಾದಗಳು. ವಿರಾಟ ಪರ್ವ ಲಿಪಿಕಾರ ಕುಮಾರವ್ಯಾಸ ಅವರು ಬರೆದಿರುವಂತಹ ಪುಸ್ತಕವನ್ನ ರಮ್ಯ ಅವರಿಗೆ ಕೊಡುತ್ತಿದ್ದೇವೆ. ಧನ್ಯವಾದ. ತಮಗೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವುದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಧನ್ಯವಾದಗಳು. ಧನ್ಯವಾದಗಳು.